ಸಮ್ಮರ್ ಸೀಸನಲ್ಲಿ ಹೂ ಬಿಡುವಂಥ ತುಂಬ ಪಾಪ್ಯುಲರ್ ಆಗಿರೋವಂಥ ಗಿಡ ಇದು. ಈ ಹೈಡ್ರಾನ್ಸಿಯಾ ಗಿಡ ನೆರಳಲ್ಲಿ ಬೆಳೆಯುವಂಥ ಸಮ್ಮರ್ ಪ್ಲ್ಯಾಂಟ್ ಇದು. ಮಾರ್ಚಿಂದ ಹೂ ಬಿಡೋಕ್ಕೆ ಶುರುವಾದರೆ ಜುಲೈ ಆಗಸ್ಟ್ ತನಕ ಇದರಲ್ಲಿ ಹೂ ಬರ್ತಾನೆ ಇರುತ್ತೆ. ಆದರೆ ಒಂದ್ಸಲ ಹೂ ಬಂದರೆ ತುಂಬ ದಿನ ತನಕ ಇರುತ್ತೆ. ಒಂದು ಹೂವು 4 ರಿಂದ 5 ವಾರ ತನಕ ಇರುತ್ತೆ. ಹಾಗಾಗಿ ಇದು ಸೀಸನ್ ಮುಗಿಯೋ ತನಕ ಗಿಡ ತುಂಬ ಹೂ ಇದ್ದೇ ಇರುತ್ತೆ. ಕಟ್ಟಿಂಗಿಂದ ತುಂಬ ಈಸಿಯಾಗಿ ಬೆಳೆಯುವಂಥ ಗಿಡ. ಜೂನಿಂದ ಅಕ್ಟೋಬರ್ ತನಕ ಯಾವಾಗ ಬೇಕಾದರೂ ಇದ್ರ ಕಟ್ಟಿಂಗ್ಗಳನ್ನ ಹಾಕೋಬಹುದು. ಫಸ್ಟ್ ಕಟ್ಟಿಂಗ್ ಹಾಕೋಬೇಕಾದ್ರೆ 6 ಇಂಚಿನ ಪಾಟಲ್ಲಿ ಹಾಕೋಬೇಕು. ಅದರಲ್ಲಿ ಚೆನ್ನಾಗಿ ಗ್ರೋ ಆದಮೇಲೆ ದೊಡ್ಡ ಪಾಟಿಗೆ ಹಾಕೋಬೇಕು. ಈ ಹೈಡ್ರಾನ್ಸಿಯಾ ಗಿಡ ದೊಡ್ಡದಾಗಿ ಬುಷಿಯಾಗಿ ಬೆಳೆಯೋದ್ರಿಂದ 10 ರಿಂದ 12 ಇಂಚಿನ ಪಾಟ್ ಬೇಕಾಗುತ್ತೆ. ಕಟ್ಟಿಂಗ್ಗಳನ್ನ ಹಾಕೋಬೇಕಾದ್ರೆ ಫಸ್ಟೇ ದೊಡ್ಡ ಪಾಟಲ್ಲಿ ಹಾಕಬಾರ್ದು. ಆವಾಗ ಬೇರ್ ಕೊಡೋದಾಗಲಿ ಎಲೆಗಳು ಬರೋದಾಗಲಿ ತುಂಬ ನಿಧಾನ ಆಗುತ್ತೆ. ಫಸ್ಟು ಚಿಕ್ಕ ಪಾಟಲ್ಲಿ ಗಿಡ ಇಷ್ಟು ದೊಡ್ಡದಾಗಿ ಬೆಳೆದ ಮೇಲೆ ನೀವು ದೊಡ್ಡ ಪಾಟಿಗೆ ಚೇಂಜ್ ಮಾಡಬೇಕಾಗತ್ತೆ. ಇದರಲ್ಲಿ 3 ಕಲರ್ಸಲ್ಲಿ ಹೂ ಬರುತ್ತೆ. ಬ್ಲೂ, ಪಿಂಕ್ ಮತ್ತು ವೈಟ್ ಕಲರ್ ಬರುತ್ತೆ. ಮಣ್ಣಿನ pH ಲೆವೆಲ್ ಮೇಲೆ ಈ ಹೂವಿನ ಕಲರು ಚೇಂಜ್ ಆಗ್ತಾ ಇರುತ್ತೆ. ಮಣ್ಣಿನ pH ಲೆವೆಲು 5.5ಗಿಂತ ಕಡಿಮೆ ಇದ್ದಾಗ ಹೂವು ಬ್ಲೂ ಕಲರಲ್ಲಿರುತ್ತೆ. pH ಲೆವೆಲು 6.5ಗಿಂತ ಜಾಸ್ತಿ ಇದ್ದಾಗ ಹೂವು ಪಿಂಕ್ ಕಲರಲ್ಲಿ ಬರುತ್ತೆ. ಇವೆರಡರ ಮಧ್ಯೆ ಮಣ್ಣು ನ್ಯೂಟ್ರಲ್ ಇದ್ದಾಗ ವೈಟ್ ಅಥವಾ ಪರ್ಪಲ್ ಕಲರಲ್ಲಿ ಬರುತ್ತೆ. ಸಮ್ಮರಲ್ಲಿ ಪೂರ್ತಿ ನೆರಳಿರೋ ಕಡೆನೇ ಇಡಬೇಕು. ಬಿಸಿಲು ಡೈರೆಕ್ಟಾಗಿ ಎಲೆಗಳ ಮೇಲೆ ಬಿದ್ದರೆ ಎಲೆಗಳೆಲ್ಲ ಈ ರೀತಿ ಬ್ರೌನ್ ಆಗುತ್ತೆ. ಹೂ ಕೂಡ ಸುಟ್ಟು ಹೋದಾಗುತ್ತೆ, ಎಲೆಗಳು ಕೂಡ ಸುಟ್ಟು ಹೋದಾಗುತ್ತೆ. ಆದರೆ ಗಿಡಕ್ಕೇನು ಪ್ರಾಬ್ಲಮ್ ಆಗಲ್ಲ. ಎಷ್ಟೇ ಬಿಸಿಲಿದ್ರೂ ಎಲೆಗಳೆಲ್ಲ ಈ ರೀತಿ ಸುಟ್ಟು ಹೋದಾಗಾದರೂ ಕೂಡ ಗಿಡ ಸತ್ತು ಹೋಗಲ್ಲ. ಈ ಹೈಡ್ರಾನ್ಸಿಯಾ ಗಿಡಕ್ಕೆ ಸಮ್ಮರಲ್ಲಿ ಬಿಸಿಲು ಬೀಳಲೇಬಾರ್ದು. ಈ ಗಿಡನ ನೆಲದ ಮೇಲೆ ಹಾಕಿದ್ದೀವಿ, ಹಾಗಾಗಿ ಈ ಗಿಡ ಪೂರ್ತಿ ಒಣಗೋಗಿದೆ. ಈ ಕಡ್ಡಿಗಳೆಲ್ಲ ಎಷ್ಟೇ ಒಣಗಿದ್ರೂ ಕೂಡ ಈ ಗಿಡ ಸತ್ತು ಹೋಗಲ್ಲ. ಜೂನ್ ತಿಂಗಳಿಂದ ಪುನಃ ಹೊಸದಾಗಿ ಚಿಗುರು ಬರುತ್ತೆ. ಈಗಾಗಲೇ ನೀವು ನೋಡ್ಬೋದು ಎಷ್ಟೊಂದು ಕಡ್ಡಿಗಳಲ್ಲಿ ಹೊಸ ಚಿಗುರು ಬರ್ತಾ ಇದೆ. ಹೂವಿನ ಸೀಸನ್ ಮುಗ್ದೋದ ಕೂಡಲೇ ಈ ಕಡ್ಡಿಗಳನ್ನೆಲ್ಲ ಕಟ್ ಮಾಡಿಬಿಟ್ಟು ತೆಗಿಬೇಕು. ಮುಂದಿನ ಸೀಸನ್ಗೆ ಹೂ ತುಂಬ ಬಿಡಬೇಕು ಅಂದರೆ ಈ ಗಿಡಕ್ಕೆ ಪ್ರೂನಿಂಗ್ ಮಾಡಲೇಬೇಕು. ನಾವೆಷ್ಟು ಚೆನ್ನಾಗಿ ಪ್ರೂನಿಂಗ್ ಮಾಡ್ತೀವೋ ಅಷ್ಟು ಹೊಸ ಬ್ರಾಂಚಸ್ ಬರುತ್ತೆ. ಈ ಗಿಡದಲ್ಲಿ ವಿಂಟರ್ ಸೀಸನಲ್ಲಿ ಕೂಡ ಎಲೆಗಳೆಲ್ಲ ಬಿದ್ದು ಹೋಗಿ ಗಿಡ ಒಣಗಿದ ಹಾಗಾಗುತ್ತೆ. ಆದರೆ ಫೆಬ್ರವರಿಯಿಂದ ತುಂಬ ಬೇಗ ಹೊಸ ಚಿಗುರು ಬರುತ್ತೆ, ಹೊಸ ಮೊಗ್ಗುಗಳು ಬರೋದಕ್ಕೆ ಶುರುವಾಗುತ್ತೆ. ಈ ಗಿಡಕ್ಕೆ ಡೈಲಿ ನೀರು ಹಾಕಬೇಕು. ಮಣ್ಣಲ್ಲಿ ಯಾವಾಗಲೂ ತೇವಾಂಶ ಇರಬೇಕು. ಬಿಸಿಲು ಜಾಸ್ತಿ ಆದಾಗ ಅಥವಾ ನೀರು ಹಾಕೋದು ಒಂದಿನ ಮರ್ತು ಹೋದರೆ ಗಿಡ ಈ ರೀತಿ ಆಗುತ್ತೆ. ಎಲೆಗಳು ಮತ್ತು ಹೂವೆಲ್ಲ ಪೂರ್ತಿ ಬಾಡೋದಾಗುತ್ತೆ. ಆದರೆ ನೀರು ಹಾಕಿದ ಕೂಡಲೇ ಪುನಃ ಸರಿ ಹೋಗುತ್ತೆ. ನೀರು ತುಂಬ ಜಾಸ್ತಿ ಆದಾಗ ಫಂಗಸ್ ಆಗುತ್ತೆ. ಆಗಲೂ ಕೂಡ ಗಿಡಕ್ಕೆ ಏನೂ ಆಗಲ್ಲ. ವಿಂಟರ್ ಸೀಸನಲ್ಲಿ ಎಲೆಗಳೆಲ್ಲ ಕಪ್ಪಾಗುತ್ತೆ. ಈ ಗಿಡಕ್ಕೆ ಏನೇ ಪ್ರಾಬ್ಲಮ್ ಆದ್ರೂ ಅದನ್ನು ಕಟ್ಟಿಂಗ್ ಮಾಡಿ ತೆಗೆದ್ರೆ ಪುನಃ ಸರಿ ಹೋಗುತ್ತೆ. ಹೂವಿನ ಸೀಸನಲ್ಲಿ ಮಾತ್ರ ಈ ರೀತಿ ತುಂಬ ಹೂ ಬರುತ್ತೆ. ಆದರೆ ಬೇರೆ ಟೈಮಲ್ಲೆಲ್ಲ ಹೂ ಬರಲ್ಲ ಅಂತೇನಿಲ್ಲ. ಒಂದೊಂದೇ ಹೂ ಬರ್ತಾ ಇರುತ್ತೆ, ತುಂಬ ಹೂ ಬರಲ್ಲ. ಸ್ಟಾರ್ಟಿಂಗಲ್ಲಿ ಈ ರೀತಿ ಮೊಗ್ಗಾಗಿದ್ದಾಗ ಪೂರ್ತಿ ಗ್ರೀನ್ ಆಗಿರುತ್ತೆ. ಆಮೇಲೆ ಅದು ವೈಟ್ ಆಗಿ ಚೇಂಜ್ ಆಗುತ್ತೆ. ಪೂರ್ತಿ ಅರಳೋ ಟೈಮಲ್ಲಿ ಕೆಲವು ಗಿಡಗಳಲ್ಲಿ ಪಿಂಕ್ ಆಗಿರುತ್ತೆ, ಕೆಲವು ಗಿಡಗಳು ಬ್ಲೂ ಆಗಿ ಚೇಂಜ್ ಆಗುತ್ತೆ.